ಸರ್ಕಾರ ಪ್ರತಿ ಟನ್ನಿಗೆ 3,300 ರೂಪಾಯಿ ನಿಗದಿ ಮಾಡೋರು ಕೂಡ ಇಡೀ ರಾಜ್ಯಾದ್ಯಂತ ರೈತರು ಹೋರಾಟ ಮಾತ್ರ ಮುಂದುವರೆದವ. ಗಡಿ ಜಿಲ್ಲೆ ಬೀದರ್‌ಲ್ ಕೂಡ ಈಗಾಗಲೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ನಿಗದಿ ಮಾಡಿದಂಥ ಬೆಲೆ ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಲೇಬೇಕು. ಗಡಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯವರು ರಿಕವರಿ ಹೆಸರಲ್ಲಿ ಈಗಾಗಲೇ ಇಳುವರಿ ಬರ್ತದ ಕಬ್ಬಿಂದು ರಿಕವರಿ, ಅದರ ಹೆಸರಲ್ಲಿ ಎಲ್ಲೋ ಒಂದು ಕಡೆ ನಾವು ಮೋಸ ಮಾಡ್ತಾ ಇದ್ದಾರೆ ಎಂಬುದು ಆಕ್ರೋಶ ರೈತರದಾಗ್ಯದ ಅಂತ ಹೇಳ್ಬೋದು. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯವರು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ಮಾಡಿ ಮನವೊಲಿಸಿ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿ ಆದೇಶವೇ ಅಂತಿಮ ಆದೇಶ. ಆ ರಾಜ್ಯದ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ 3,300 ರೂಪಾಯಿ ನಮಗೆ ಬೆಲೆ ಬೇಕೇ ಬೇಕಂತೇಳಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ರೈತರು ಸರ್ ಏನು ಹೇಳ್ಬೇಕಂತ್ರಿ, ಏನು ಹೇಳ್ತಾ ಇದ್ದಾರೆ, ಏನು ಬರ್ತಾ ಇದೆ ಸಕ್ಕರೆ ಕಾರ್ಖಾನೆಯವರಿಂದ, ಜಿಲ್ಲಾಡಳಿತದಿಂದ? ನಮಗೆ ಇವತ್ತು ಯಾವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಮಧ್ಯಸ್ಥಿಕೆ ವಹಿಸಿ ಎಲ್ಲ ಕಾರ್ಖಾನೆಗಳು 3,300 ಮತ್ತು 3,200 ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಸಹ 3,200 ಕೊಡಲೇಬೇಕು. ಮತ್ತು ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಏನು ಹೇಳಿದರು, ನಾವು ಇವತ್ತು ಜಿಲ್ಲಾ ಎಲ್ಲ ಕಾರ್ಖಾನೆ ಅಧ್ಯಕ್ಷರಿಗೆ ಕರೆದೀವಿ, ನಿಮ್ಮ ರೈತರಿಗೆ ಕರೆದಿಲ್ಲ, ಅವ್ರ ವಿಚಾರ ತಿಳ್ಕೊಂಡು ಹೇಳ್ತೀವಿ ಅಂದರು. ತಾವು ಸಭೆ ಮಾಡಿರಿ, ನಾವು ಹೊರಗಡೆ ಇರ್ತೀವಿ, ಅವರ ಆದೇಶ ನಮಗೆ ತಿಳಿಸಿದ ನಂತರ ಮತ್ತೆ ನಾವು ನಮ್ಮ ಹಕ್ಕನ್ನು ಪಡೀಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳ್ಯಾರ ಅಷ್ಟು ರೇಟ್ ತೊಗೊಂಡೇ ತೀರ್ತೀವಿ. ಇಲ್ಲದಿದ್ದರೆ ನಾವು ನಿರಂತರವಾಗಿ ಧರ್ನಾ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ರಸ್ತೆ ತಡೆನೂ ಸಹ ಮಾಡ್ತೀವಿ. ನಾವು ಮುಖ್ಯಮಂತ್ರಿಗಳು ಹೇಳಿದಂಥ ರಾಜ್ಯದ ಏನು ದೊರೆ ಹೇಳ್ಯಾರ ಅದು ರೇಟು ಯಾವ ಕಾರ್ಖಾನೆಗಳು ಕೊಡಲಾರ್ದೆ ಇರ್ಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಕಾರ್ಖಾನೆಯವ್ರಿಗೆ ನಡೆಸ್ಲಿಕ್ಕೆ ಆಗಲ್ಲ ಅಂದ್ರೆ ಡಿ ಸಿ ಅವ್ರಿಗೆ ವಹಿಸ್ರಿ, ನಮ್ಮ ರೈತರಿಗೆ ನಾವು ಸರ್ಕಾರ ಬಲ್ಲಿ 3,300 3,200 ಪಡಿತೀವಿ. ನಮ್ಮ ಕಾರ್ಖಾನೆ ಬಲ್ಲಿ ಸಕ್ರೆ ಬರ್ತಾಯಿಲ್ಲ, ರಿಕವರಿ ಬರ್ತಾಯಿಲ್ಲ ಅಲ್ಲತ್ತೀರಿ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಸರ್ಕಾರಕ್ಕೆ ರಿಕವರಿಗೆ ಬಿಟ್ಬಿಡ್ರಿ. ಸರ್ಕಾರ 11 ತೆಗಿತದೋ 11.5 ತೆಗಿತದೋ 8 ತೆಗಿತದೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳ ರೇಟ್ ಪಡಿತೀವಿ. ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ಯಾಕಂದ್ರೆ ಬರೀ ರಿಕವರಿ ಆಧಾರ ಮೇಲೆ 7-8 ವರ್ಷ ಹಿಡಿದು ಬೆಲೆ ಕಡಿಮೆ ಸಿಗ್ತಾ ಇದೆ. ಹಿಂದೆ 10 ವರ್ಷದ ಹಿಂದೆ ಹೋದಾಗ ನಮ್ಮ ಯಾವ ಕಾರ್ಖಾನೆಗಳು 11 ಒಳಗೆ ರಿಕವರಿ ಇದ್ದಿಲ್ಲ. ಅದು ಏಕ್ದಮ್ಮಾಗಿ ಸರ್ಕಾರಿನ ಆದೇಶ ಇದೆ, ಅದ್ರ ಪ್ರಕಾರ ಬೆಲೆ ಬೇಕು ನಮಗೆ. ಅದೇ ಪ್ರಕಾರ ಸರ್ಕಾರ ಹೇಳಿದ ಪ್ರಕಾರ ಬೆಲೆ ಬೇಕು. ಟೋಟಲಿ ಎಲ್ಲ ಬೆಳೆಗಳು ಹೋಗಿವೆ, ಮಳೆ ಬಿದ್ದು ಏನು ಹೇಳ್ಬೇಕು? ಆಲ್ರೆಡಿ ಬಂದಿರಿ, ಏನು ಡಿಮಾಂಡ್ ಮಾಡ್ತಾರೆ? ನಾವು ಸರ್ಕಾರಕ್ಕೆ ಇದೇ ಮನವಿ ಮಾಡ್ಕೋತಾ ಇದ್ದೀವಿ. ಎಲ್ಲ ಬೆಲೆ ಹೋಗಿ ಇವತ್ತು ರೈತ ಕಂಗಾಲಾಗಿದ್ದಾನ, ಕಣ್ಣೀರಾಗ್ತಾ ಇದ್ದಾನ. ರೈತರ ಆತ್ಮಹತ್ಯೆ ನಮ್ಮ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ಹೆಚ್ಚುತ್ತಾ ಇದೆ. ಸರ್ಕಾರ ನಮ್ಮ ರೈತರ ಜೊತೆ ಬೆನ್ನಾಗಿ ನಿಂತ್ಕೋಬೇಕು. ಪ್ರತಿ ವರ್ಷ ನೋಡ್ತೀವಿ ನಾವು, ಕಾರ್ಖಾನೆ ಮಾಲೀಕರ ಹಿಂದೆ ನಿಂತು ಸರ್ಕಾರ ಆಟವನ್ನು ನಮ್ಮ ರೈತರಿಗೆ ಆಡಿಸ್ತಾ ಇದೆ. ಸೊ ಇವತ್ತು ನಾವು ಕೇಳ್ಕೊತಾ ಇದ್ದೀವಿ ಸರ್ಕಾರಕ್ಕೆ, ಸರ್ಕಾರ ನಮ್ಮ ರೈತರ ಜೊತೆ ಇರಬೇಕು. ರಿಕವರಿ ಹೆಸರಿನಲ್ಲಿ ಮೋಸ ಮಾಡಬಾರ್ದು, ತೂಕದಲ್ಲಿ ಮೋಸ ಮಾಡಬಾರ್ದು. ಆನ್ಲೈನ್ ಒಂದು ಏನು ತೂಕ ಇದೆ, ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ಒಂದು ಇಟ್ಕೊಂಡು ನಮ್ಮ ರೈತರಿಗೆ ನ್ಯಾಯವನ್ನು ಕೊಡಬೇಕಂತ ಅಂದ್ಕೊಂಡು ಇವತ್ತು ಸರ್ಕಾರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲ ಮುಂದಿನ ದಿನಮಾನಗಳಲ್ಲಿ ರೈತರು ಇವತ್ತು ಸುಮ್ಮನೆ ನಾವು ಬಂದಿದ್ವಿ, ಆದರೆ ನಮಗೆ ನ್ಯಾಯ ಸಿಗಲಿಲ್ಲ, ಎಲ್ಲ ಸಂಘಟನೆಗಳು ಇಟ್ಕೊಂಡು ನಾವು ಉಗ್ರ ಹೋರಾಟವನ್ನು ಮಾಡ್ತೀವಂತ ಅಂದ್ಕೊಂಡು ಇವತ್ತು ಜಿಲ್ಲಾಡಳಿತ ಏನು ಈಗಾಗಲೇ ರೈತರದ್ದು ಒಂದು ಮಾತು ಅಂತ ಹೇಳ್ಬೋದು. ಏನು ಹೇಳ್ಬೇಕಂದ್ರೆ ಏನು ಒತ್ತಾಯ ಮಾಡ್ತೀವಿ? ಈಗ ನಾವು ಒತ್ತಾಯ ಒಂದೇ ಒಂದು ಅದ ರೀ, ಏನಂದ್ರೆ ಕಬ್ಬಿಗೆ ರೇಟು ನಮ್ಮ ಸರ್ಕಾರ ನಿಗದಿ ಮಾಡ್ಯಾರ. ಎಷ್ಟು? 3,300 ರೂಪಾಯಿ ಬೆಳಗಾವಿದಾಗ ರೈತರಿಗೆ ಇದು ಒಪ್ಪಿಗೆ ಆಗ್ಯದ. ಒಪ್ಪಿಗೆ ಆದ ಅಷ್ಟೇ ರೇಟ್ ಕೊಟ್ಟರೆ ಸಾಕು. ಆ ರಿಕವರಿ ಮೇಲೆ ಡಿಫೆಂಡ್ ಇದೆಯೋ ಅಂತ ಯಾವಾಗ ಇವ್ರು ಅಂತಾರಂತಂದ್ರೆ ನಮಗೆ ಅದಕ್ಕೆ ತಯಾರಿ ಅದ. 12ನೇ ತಾರೀಕು ಇವ್ರಿಗೆ ಗಡ ಕೊಟ್ಟಿದ್ದೀವಿ ನಾವು, ಯಾರಿಗೆ? ಡಿ ಸಿ ಅವ್ರಿಗೆ. ಏನಂತ ನೋಡ್ಬೋದು ನೀವು, ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಏನದಂದ್ರೆ ರೈತರ ಬಳಿ ಬಂದು ರೈತರು ಏನು ಸಾಕಷ್ಟು ಸರ್ಕಾರದ ಆದೇಶ ಮೇಲೆ ನಮಗೆ ಕೊಡಲೇಬೇಕು, ಇಷ್ಟು ಈಗಾಗಲೇ ಸರ್ಕಾರ ನಿಗದಿ ಮಾಡಿದಂಥ ಬೆಲೆ ನಮಗೆ ಕೊಡಬೇಕು ಅಂತೇಳಿ ರೈತರು ಆಕ್ರೋಶ ಸರ್. ರೈತರೊಂದಿಗೆ ಮಾತಾಡ್ಲಿಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರಾದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಸೂರ್ಯಕಾಂತ್ ನಾಗಮರಿಬೋಳಿ ಅವರು ಕೂಡ ಏನು ಈಗಾಗಲೇ ರೈತರ ಬಳಿ ಬಂದಿದ್ದಾರೆ. ಹೀಗಾಗಿ ಟೋಟಲಿ ರೈತರು ನಿಜಕ್ಕೂ ಎಲ್ಲೋ ಒಂದು ಕಡೆ ಈ ಬಾರಿ ಸಾಕಷ್ಟು ಒಂದು ಸಂಕಟದಲ್ಲಿದ್ದಾರೆ. ಸಂಕಟದಲ್ಲಿದ್ದಂಥ ರೈತರಿಗೆ ನಿಜಕ್ಕೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೈ ಹಿಡಿತಾರ. ನೀವು ರೈತರೆಲ್ಲ ಕಾದ್ ನೋಡ್ಲೇಬೇಕಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರ ಪ್ರತಿ ಟನ್ನಿಗೆ 3,300 ರೂಪಾಯಿ ನಿಗದಿ ಮಾಡೋರು ಕೂಡ ಇಡೀ ರಾಜ್ಯಾದ್ಯಂತ ರೈತರು ಹೋರಾಟ ಮಾತ್ರ ಮುಂದುವರೆದವ. ಗಡಿ ಜಿಲ್ಲೆ ಬೀದರ್ಲ್ ಕೂಡ ಈಗಾಗಲೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ನಿಗದಿ ಮಾಡಿದಂಥ ಬೆಲೆ ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಲೇಬೇಕು. ಗಡಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯವರು ರಿಕವರಿ ಹೆಸರಲ್ಲಿ ಈಗಾಗಲೇ ಇಳುವರಿ ಬರ್ತದ ಕಬ್ಬಿಂದು ರಿಕವರಿ, ಅದರ ಹೆಸರಲ್ಲಿ ಎಲ್ಲೋ ಒಂದು ಕಡೆ ನಾವು ಮೋಸ ಮಾಡ್ತಾ
ಮಾಡ್ತಾ ಇದ್ದಾರೆ ಎಂಬುದು ಆಕ್ರೋಶ ರೈತರದಾಗ್ಯದ ಅಂತ ಹೇಳ್ಬೋದು. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯವರು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ಮಾಡಿ ಮನವೊಲಿಸಿ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿ ಆದೇಶವೇ ಅಂತಿಮ ಆದೇಶ. ಆ ರಾಜ್ಯದ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ 3,300 ರೂಪಾಯಿ ನಮಗೆ ಬೆಲೆ ಬೇಕೇ ಬೇಕಂತೇಳಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ರೈತರು. ಸರ್ ಏನು ಹೇಳ್ಬೇಕಂತ್ರಿ, ಏನು ಹೇಳ್ತಾ ಇದ್ದಾರೆ, ಏನು ಬರ್ತಾ ಇದೆ ಸಕ್ಕರೆ ಕಾರ್ಖಾನೆಯವರಿಂದ, ಜಿಲ್ಲಾಡಳಿತದಿಂದ? ನಮಗೆ ಇವತ್ತು ಯಾವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಮಧ್ಯಸ್ಥಿಕೆ ವಹಿಸಿ ಎಲ್ಲ ಕಾರ್ಖಾನೆಗಳು 3,300 ಮತ್ತು 3,200 ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಸಹ 3,200 ಕೊಡಲೇಬೇಕು. ಮತ್ತು ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಏನು ಹೇಳಿದರು, ನಾವು ಇವತ್ತು ಜಿಲ್ಲಾ ಎಲ್ಲ ಕಾರ್ಖಾನೆ ಅಧ್ಯಕ್ಷರಿಗೆ ಕರೆದೀವಿ, ನಿಮ್ಮ ರೈತರಿಗೆ ಕರೆದಿಲ್ಲ, ಅವ್ರ ವಿಚಾರ ತಿಳ್ಕೊಂಡು ಹೇಳ್ತೀವಿ ಅಂದರು. ತಾವು ಸಭೆ ಮಾಡಿರಿ, ನಾವು ಹೊರಗಡೆ ಇರ್ತೀವಿ, ಅವರ ಆದೇಶ ನಮಗೆ ತಿಳಿಸಿದ ನಂತರ ಮತ್ತೆ ನಾವು ನಮ್ಮ ಹಕ್ಕನ್ನು ಪಡೀಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳ್ಯಾರ ಅಷ್ಟು ರೇಟ್ ತೊಗೊಂಡೇ ತೀರ್ತೀವಿ. ಇಲ್ಲದಿದ್ದರೆ ನಾವು ನಿರಂತರವಾಗಿ ಧರ್ನಾ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ರಸ್ತೆ ತಡೆನೂ ಸಹ ಮಾಡ್ತೀವಿ. ನಾವು ಮುಖ್ಯಮಂತ್ರಿಗಳು ಹೇಳಿದಂಥ ರಾಜ್ಯದ ಏನು ದೊರೆ ಹೇಳ್ಯಾರ ಅದು ರೇಟು ಯಾವ ಕಾರ್ಖಾನೆಗಳು ಕೊಡಲಾರ್ದೆ ಇರ್ಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಕಾರ್ಖಾನೆಯವ್ರಿಗೆ ನಡೆಸ್ಲಿಕ್ಕೆ ಆಗಲ್ಲ ಅಂದ್ರೆ DC ಅವ್ರಿಗೆ ವಹಿಸ್ರಿ, ನಮ್ಮ ರೈತರಿಗೆ ನಾವು ಸರ್ಕಾರ ಬಲ್ಲಿ 3,300 3,200 ಪಡಿತೀವಿ. ನಮ್ಮ ಕಾರ್ಖಾನೆ ಬಲ್ಲಿ ಸಕ್ರೆ ಬರ್ತಾ ಇಲ್ಲ, ರಿಕವರಿ ಬರ್ತಾ ಇಲ್ಲ ಅಲ್ಲತ್ತೀರಿ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಸರ್ಕಾರಕ್ಕೆ ರಿಕವರಿಗೆ ಬಿಟ್ಬಿಡ್ರಿ. ಸರ್ಕಾರ 11 ತೆಗಿತದೋ 11.5 ತೆಗಿತದೋ 8 ತೆಗಿತದೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳ ರೇಟ್ ಪಡಿತೀವಿ. ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ಯಾಕಂದ್ರೆ ಬರೀ ರಿಕವರಿ ಆಧಾರ ಮೇಲೆ 7-8 ವರ್ಷ ಹಿಡಿದು ಬೆಲೆ ಕಡಿಮೆ ಸಿಗ್ತಾ ಇದೆ. ಹಿಂದೆ 10 ವರ್ಷದ ಹಿಂದೆ ಹೋದಾಗ ನಮ್ಮ ಯಾವ ಕಾರ್ಖಾನೆಗಳು 11 ಒಳಗೆ ರಿಕವರಿ ಇದ್ದಿಲ್ಲ. ಅದು ಏಕದಮ್ಮಾಗಿ ಸರ್ಕಾರನ ಆದೇಶ ಇದೆ, ಅದ್ರ ಪ್ರಕಾರ ಬೆಲೆ ಬೇಕು. ನಮಗೆ ಅದೇ ಪ್ರಕಾರ ಸರ್ಕಾರ ಹೇಳಿದ ಪ್ರಕಾರ ಬೆಲೆ ಬೇಕು. ಟೋಟಲಿ ಎಲ್ಲ ಬೆಳೆಗಳು ಹೋಗಿವೆ, ಮಳೆ ಬಿದ್ದು. ಏನು ಹೇಳ್ಬೇಕು, ಆಲ್ರೆಡಿ ಬಂದಿರಿ, ಏನು ಡಿಮಾಂಡ್ ಮಾಡ್ತಾರೆ? ನಾವು ಸರ್ಕಾರಕ್ಕೆ ಇದೇ ಮನವಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಬೆಲೆ ಹೋಗಿ ಇವತ್ತು ರೈತ ಕಂಗಾಲಾಗಿದ್ದಾನ, ಕಣ್ಣೀರಾಗ್ತಾ ಇದ್ದಾನ. ರೈತರ ಆತ್ಮಹತ್ಯೆ ನಮ್ಮ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ಹೆಚ್ಚುತ್ತಾ ಇದೆ. ಸರ್ಕಾರ ನಮ್ಮ ರೈತರ ಜೊತೆ ಬೆನ್ನಾಗಿ ನಿಂತ್ಕೋಬೇಕು. ಪ್ರತಿ ವರ್ಷ ನೋಡ್ತೀವಿ ನಾವು, ಕಾರ್ಖಾನೆ ಮಾಲೀಕರ ಹಿಂದೆ ನಿಂತು ಸರ್ಕಾರ ಆಟವನ್ನು ನಮ್ಮ ರೈತರಿಗೆ ಆಡಿಸ್ತಾ ಇದೆ. ಸೊ ಇವತ್ತು ನಾವು ಕೇಳ್ಕೊತಾ ಇದ್ದೀವಿ ಸರ್ಕಾರಕ್ಕೆ, ಸರ್ಕಾರ ನಮ್ಮ ರೈತರ ಜೊತೆ ಇರಬೇಕು. ರಿಕವರಿ ಹೆಸರಿನಲ್ಲಿ ಮೋಸ ಮಾಡಬಾರ್ದು, ತೂಕದಲ್ಲಿ ಮೋಸ ಮಾಡಬಾರ್ದು. ಆನ್ಲೈನ್ ಒಂದು ಏನು ತೂಕ ಇದೆ, ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ಒಂದು ಇಟ್ಕೊಂಡು ನಮ್ಮ ರೈತರಿಗೆ ನ್ಯಾಯವನ್ನು ಕೊಡಬೇಕಂತ ಅಂದ್ಕೊಂಡು ಇವತ್ತು ಸರ್ಕಾರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲ ಮುಂದಿನ ದಿನಮಾನಗಳಲ್ಲಿ ರೈತರು ಇವತ್ತು ಸುಮ್ಮನೆ ನಾವು ಬಂದಿದ್ವಿ, ಆದರೆ ನಮಗೆ ನ್ಯಾಯ ಸಿಗಲಿಲ್ಲ, ಎಲ್ಲ ಸಂಘಟನೆಗಳು ಇಟ್ಕೊಂಡು ನಾವು ಉಗ್ರ ಹೋರಾಟವನ್ನು ಮಾಡ್ತೇವಂತ ಅಂದ್ಕೊಂಡು ಇವತ್ತು ಜಿಲ್ಲಾಡಳಿತ ಏನು ಈಗಾಗಲೇ ರೈತರದ್ದು ಒಂದು ಮಾತು ಅಂತ ಹೇಳ್ಬೋದು. ಏನು ಹೇಳ್ಬೇಕಂದ್ರೆ ಏನು ಒತ್ತಾಯ ಮಾಡ್ತೀವಿ? ಈಗ ನಮ್ಮ ಒತ್ತಾಯ ಒಂದೇ ಅದ ರೀ, ಏನಂದ್ರೆ ಕಬ್ಬಿಗೆ ರೇಟು ನಮ್ಮ ಸರ್ಕಾರ ನಿಗದಿ ಮಾಡ್ಯಾರ. ಎಷ್ಟು? 3,300 ರೂಪಾಯಿ. ಬೆಳಗಾವಿದಾಗ ರೈತರಿಗೆ ಇದು ಒಪ್ಪಿಗೆ ಆಗ್ಯದ. ಒಪ್ಪಿಗೆ ಆದ ಅಷ್ಟೇ ರೇಟ್ ಕೊಟ್ಟರೆ ಸಾಕು. ಆ ರಿಕವರಿ ಮೇಲೆ ಡಿಫೆಂಡ್ ಇದೆಯೋ ಅಂತ ಯಾವಾಗ ಇವ್ರು ಅಂತಾರಂತಂದ್ರೆ ನಮಗೆ ಅದಕ್ಕೆ ತಯಾರಿ ಅದ. 12ನೇ ತಾರೀಕು ಇವ್ರಿಗೆ ಗಡ ಕೊಟ್ಟಿದ್ದು ನಾವು ಯಾರಿಗೆ? DC ಅವ್ರಿಗೆ. ಏನಂತ ನೋಡ್ಬೋದು ನೀವು, ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಏನದಂದ್ರೆ ರೈತರ ಬಳಿ ಬಂದು ರೈತರು ಏನು ಸಾಕಷ್ಟು ಸರ್ಕಾರದ ಆದೇಶ ಮೇಲೆ ನಮಗೆ ಕೊಡಲೇಬೇಕು, ಇಷ್ಟು ಈಗಾಗಲೇ ಸರ್ಕಾರ ನಿಗದಿ ಮಾಡಿದಂಥ ಬೆಲೆ ನಮಗೆ ಕೊಡಬೇಕು ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ರೈತರೊಂದಿಗೆ ಮಾತಾಡ್ಲಿಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರಾದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಸೂರ್ಯಕಾಂತ್ ನಾಗಮರಿಬೋಳಿ ಅವರು ಕೂಡ ಏನು ಈಗಾಗಲೇ ರೈತರ ಬಳಿ ಬಂದಿದ್ದಾರೆ. ಹೀಗಾಗಿ ಟೋಟಲಿ ರೈತರು ನಿಜಕ್ಕೂ ಎಲ್ಲೋ ಒಂದು ಕಡೆ ಈ ಬಾರಿ ಸಾಕಷ್ಟು ಒಂದು ಸಂಕಟದಲ್ಲಿದ್ದಂಥ ರೈತರಿಗೆ ನಿಜಕ್ಕೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೈ ಹಿಡಿತಾರ. ನಾವು ನೀವು ರೈತರೆಲ್ಲ ಕಾದು ನೋಡ್ಲೇಬೇಕಾಗಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.